ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಅವರು ಪ್ರವಾಹ ಮುಗಿಯೋವರೆಗೂ ಅವರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ರಸ್ತೆಗಳು ಬಿದ್ದೋಗ್ಬಿಟ್ಟಿದ್ದಾವೆ, ಹೆಚ್ಚು ಹಾನಿಯನ್ನ ಮಾಡುವಂತ ಸಂಘರ್ಷ ಕೂಡ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಗೆ KRS ಡ್ಯಾಮ್ ಇರ್ಬೋದು, ಕಬಿನಿ ಇರ್ಬೋದು, ಹಾರಂಗಿ ಇರ್ಬೋದು, ಅದಕ್ಕೆ ನೀರು ಕೊಡುವಂತ ಪ್ರದೇಶ ಅಂದ್ರೆ ಕೊಡಗು. ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ. ಅವ್ರ ಕಡೆ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಉಂಟು. ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಸ್ಪಂದಿಸಬೇಕಾಗ್ತದೆ. ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು. ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಈಗ ತುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ. ವಿದ್ಯುತ್ ಶಕ್ತಿ ಇಲ್ಲ. 4-5 ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿಮೆ ಆಗಿದೆ. ಪೋಲ್ಗಳು ಕಡಿತವಾಗಿದೆ. ಹಳೆಯ ನೀರು ನುಗ್ಗಿ ಸಂಪರ್ಕ ಕಡಿತವಾಗಿದೆ. ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ. ಇದೊಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ನಾಟಕವನ್ನು ಕಾಣ್ತಾ ಇದ್ದೀವಿ. ಇದಲ್ಲದೆ ಬೇರೆ ಭಾಗದಲ್ಲೂ, ಮಲೆನಾಡ ಭಾಗದಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ. ಜನರ ಜೀವ ಮುಖ್ಯ ಅಲ್ವಾ? ಜನರನ್ನ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾ ಬೇಡವಾ? ಅದು ಇವತ್ತು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಇರೋದು. ರಾಜಕಾರಣಕ್ಕೋಸ್ಕರ ಜನ ಸಾಯ್ತಾ ಇದ್ರು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು. ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ನಡೀಬೇಕಾಗ್ತದೆ. ಸರ್ಕಾರ ಕೂಡ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇರೋದು ಅಧಿವೇಶನ ಇರೋದೇ ಅದಕ್ಕೋಸ್ಕರ. ಇದು ಮಳೆಗಾಲದ ಅಧಿವೇಶನ. ಇದರಲ್ಲಿ ಮಳೆನಲ್ಲಿ ಉಂಟಾಗಿರೋ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದು ಬಿಟ್ಟು ಇಲ್ಲದೆ ಇರೋದನ್ನ ಚರ್ಚೆ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.